ನಮಸ್ಕಾರ. AI ಲರ್ನ್ಸ್ ಫ್ರಮ್ ಡೇಟಾ. AI ಡೇಟಾಯಿಂದನೇ ಕಲಿಯುತ್ತೆ, ರೂಲ್ಸಿಂದ ಅಲ್ಲ. ಹಾಗಾದರೆ ಈ ಡೇಟಾದ ಮೂಲಗಳೇನು? ಒಂದು ಚೆನ್ನಾಗಿ ಆರ್ಗನೈಸ್ ಆಗಿರೋ ಡೇಟಾಬೇಸ್, CSV ಫೈಲ್ಸ್, ಎಕ್ಸೆಲ್ ಶೀಟ್ಸ್ ಆಗಿರ್ಬೋದು, ಅಥವಾ ರಿಯಲ್ ಟೈಮ್ ಅಂದರೆ ಆಡಿಯೋ ವಿಡಿಯೋ ಸ್ಟ್ರೀಮಿಂಗ್, APIs ಅಥವಾ GPS, ನಮ್ಮ IoT ಸೆನ್ಸರ್ ಡೇಟಾ, ಇವು ಯಾವಾದರೂ ಆಗಿರ್ಬೋದು. ಅಂದರೆ ಈ ಥರ ರಾ ಡೇಟಾ ಅಂದರೆ ಏನು ಪರಿಷ್ಕರಣೆ ಆಗದೆ ಇರೋ ಡೇಟಾನ ಒಂದು ML ಸಿಸ್ಟಮ್ಗೆ ಸೂಕ್ತವಾದ ಡೇಟಾ ಆಗಿ ಪರಿವರ್ತಿಸೋ ಹಂತಗಳೇ ಡೇಟಾ ಪೈಪ್ಲೈನಿಂಗ್. ಈ ಡೇಟಾ ಪೈಪ್ಲೈನಿಂಗಲ್ಲಿ ಮೊದಲನೇ ಸ್ಟೆಪ್ ಡೇಟಾ ಕಲೆಕ್ಷನ್, ಅಂದರೆ ಈ ನಾನಾ ಸೋರ್ಸಸ್ಸಿಂದ, ಮೂಲಗಳಿಂದ ಡೇಟಾವನ್ನು ಸಂಗ್ರಹಿಸೋದು. ಎರಡನೇ ಸ್ಟೆಪ್ ಡೇಟಾ ಕ್ಲೀನಿಂಗ್. ಈಗ ನಾವು ಸಂಗ್ರಹಿಸಿದ ಡೇಟಾದಲ್ಲಿ ಮಿಸ್ಸಿಂಗ್ ಎಂಟ್ರೀಸ್ ಇರ್ಬೋದು, ಅಂದರೆ ಖಾಲಿ ಇರೋ ರೋಸ್, ಕಾಲಮ್ಸ್, ಈ ಥರ ಔಟ್ಲೈಯರ್ಸ್ ಇರ್ಬೋದು, ಅಂದರೆ ನಾನು ಹೈಟ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ KG ಔಟ್ಲೈಯರ್ ಆಗುತ್ತೆ, ಅಥವಾ ಡ್ಯೂಪ್ಲಿಕೇಟ್ ಎಂಟ್ರೀಸ್ ಇರ್ಬೋದು, ಇವುಗಳನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಮೂರನೇ ಸ್ಟೆಪ್ ಡೇಟಾ ಪ್ರಾಸೆಸಿಂಗ್ ಅಥವಾ ಟ್ರಾನ್ಸ್ಫಾರ್ಮೇಷನ್. ಒಂದು ಯೂನಿಫಾರ್ಮ್ ಫಾರ್ಮ್ಯಾಟ್ ಆಗಿ ಡೇಟಾವನ್ನು ರೆಪ್ರೆಸೆಂಟ್ ಮಾಡೋದು. ಅಂದರೆ ನನ್ನ ಡೇಟಾ ನಂಬರ್ಸ್ ಆಗಿದ್ದರೆ ನಂಬರ್ ಆಗೇ ಅಲ್ಲದೆ ಎಲ್ಲ ನಂಬರ್ಸನ್ನು, ಅಂದರೆ ನನ್ನ ಡೇಟಾ ಸೆಟ್ಟಲ್ಲಿರೋ ನಂಬರ್ಸ್ 1ರಿಂದ 1,00,000 ಒಳಗಿನ ನಂಬರ್ಸ್ ಇದ್ದರೂ ಕೂಡ ನಾನು ಅದನ್ನು 0ಇಂದ 1 ಒಳಗಡೆನೇ ರೆಪ್ರೆಸೆಂಟ್ ಮಾಡೋದು, ನಾರ್ಮಲೈಸೇಷನ್. ಅಥವಾ ಇಮೇಜಸ್ ಆಗಿದ್ದರೆ ರೀಸೈಸ್ ಮಾಡೋದು, ಟೆಕ್ಸ್ಟ್ ಆಗಿದ್ದರೆ ಟೋಕನೈಸೇಷನ್. ಈ ಡೇಟಾ ಪ್ರಾಸೆಸ್ ಆಗಿರೋ ಡೇಟಾವನ್ನು ML ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದೇ ನೆಕ್ಸ್ಟ್ ಸ್ಟೆಪ್, 4ನೇದು ಡೇಟಾ ಲೇಬಲಿಂಗ್. ಅಂದರೆ ಒಂದು ಇಮೇಜ್ ಡೇಟಾ ಸೆಟ್ ಆದರೆ ಕಾರ್, ಕ್ಯಾಟ್ ಅಂತ ಲೇಬಲ್ ಮಾಡೋದು, ಕಸ್ಟಮರ್ ಫೀಡ್ಬ್ಯಾಕ್ ಆದರೆ ಪಾಸಿಟಿವ್, ನೆಗೆಟಿವ್ ಅಂತ, ಟ್ರಾನ್ಸಾಕ್ಷನ್ ಆದರೆ ಅದು ವ್ಯಾಲಿಡ್ ಅಥವಾ ಫ್ರಾಡ್ ಅಂತ ಲೇಬಲ್ ಮಾಡೋದು. ಈ ಲೇಬಲ್ ಆಗಿ ವೆಲ್ ಫಾರ್ಮ್ಯಾಟೆಡ್ ಆಗಿರೋ ಡೇಟಾವನ್ನು ಎಲ್ಲಾದರೂ ನಾವು ಸ್ಟೋರ್ ಮಾಡಬೇಕಲ್ವ, ಅದೇ 5ನೇ ಸ್ಟೆಪ್ ಡೇಟಾ ಸ್ಟೋರೇಜ್. ಈ ಸ್ಟೋರೇಜ್ ಡೇಟಾಬೇಸ್, ಡೇಟಾ ವೇರ್ಹೌಸ್, ಡೇಟಾ ಲೇಕ್ಸ್ ಅಥವಾ ಕ್ಲೌಡ್ ಸ್ಟೋರೇಜ್ ಆಗಿರ್ಬೋದು. ಈ ಥರ ಸ್ಟೋರ್ ಆಗಿರೋ ಡೇಟಾನ ನಾವು ML ಸಿಸ್ಟಮ್ಗೆ ಕೊಡಬೇಕಲ್ವ, ಅದನ್ನು 6ನೇ ಸ್ಟೆಪ್ ಡೇಟಾ ಇಂಜೆಷನ್ ಅಂತ ಕರಿತೀವಿ. ಈ ಇಂಜೆಷನ್ ಬ್ಲಾಕ್ ಇಂಜೆಷನ್ ಆಗಿರ್ಬೋದು ಅಥವಾ ಸ್ಟ್ರೀಮಿಂಗ್ ಆಗಿರ್ಬೋದು. ಅಂದರೆ ಡೇಟಾವನ್ನು ನಿಗದಿತ ತುಣುಕುಗಳಾಗಿ ವಿಂಗಡಿಸಿ ಆನ್ ಡಿಮ್ಯಾಂಡ್ ML ಸಿಸ್ಟಮ್ಗೆ ಕೊಡೋದು, ಅಥವಾ ಸ್ಟ್ರೀಮಿಂಗ್ ಡೇಟಾ ಅಂದರೆ ಒಂದು ಕನ್ವೇಯರ್ ಬೆಲ್ಟ್ ಥರ ರಿಯಲ್ ಟೈಮ್ ಡೇಟಾವನ್ನು ಹಾಗೆ ML ಸಿಸ್ಟಮ್ಗೆ ಕೊಡೋದು. ಈ ಎಲ್ಲ ಪ್ರಾಸೆಸ್ಸನ್ನು ನಾವು ಫಾಲೋ ಮಾಡಿದ್ರು, ಎಷ್ಟೇ ಅಡ್ವಾನ್ಸ್ಡ್ ಮೆಷಿನ್ ಲರ್ನಿಂಗ್ ಆಲ್ಗಾರಿದಮ್ಸ್ನ ಯೂಸ್ ಮಾಡಿದ್ರೂ ಅಸಂಬದ್ಧವಾದ ಡೇಟಾ, ಇನ್ಕನ್ಸಿಸ್ಟೆಂಟ್ ಡೇಟಾವನ್ನು ನಾವು ಮೆಷಿನ್ ಲರ್ನಿಂಗ್ ಸಿಸ್ಟಮ್ಗೆ ಫೀಡ್ ಮಾಡಿದ್ರೆ ನಮ್ಗೆ ಅಸಂಬದ್ಧವಾದ ಔಟ್ಪುಟ್ಟೇ ಬರುತ್ತೆ. ಇದಕ್ಕೋಸ್ಕರ ಲಾಸ್ಟ್ 7th ಸ್ಟೆಪ್ ಡೇಟಾ ವ್ಯಾಲಿಡೇಷನ್ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲಾಸ್ಟ್ ವೆರಿಫಿಕೇಷನ್, ನಾನು ಯಾವಾಗಲೂ ಸೂಕ್ತವಾದ ಡೇಟಾವನ್ನೇ ML ಸಿಸ್ಟಮ್ ಒಳಗೆ ಕೊಡುತ್ತಿದ್ದೀನಾ ಅಂತ ಚೆಕ್ ಮಾಡ್ಕೊಳ್ಳೋದು.